ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡುವುದೇ ಅಂತ. ಮ್ಯೂಚುವಲ್ ಫಂಡ್ಸ್ಗಳ ರಿಲೇಟೆಡ್ ಸಪರೇಟ್ ಆಗಿ ಒಂದು ಸೀರೀಸ್ಗಳನ್ನ ನಾವು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದುಂಟು. ಇವತ್ತಿನ ಒಂದು ಸೀರೀಸ್ ಏನಿದೆಯೋ 4ನೇ ಎಪಿಸೋಡ್ ಆಗಿರುತ್ತೆ ಇದು. ಆ ಸೀರೀಸ್ ಇಂದು ಇನ್ ಕೇಸ್ ನೀವೇನಾದ್ರು ಹಳೆ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಹೈಲಿ ರೆಕಮೆಂಡೆಡ್. ನೀವು ಆ ಒಂದು ವಿಡಿಯೋಸ್ಗಳನ್ನ ಮತ್ತೊಮ್ಮೆ ನೋಡಿ ಖುದ್ದಾಗಿ ವಾಚ್ ಲಿಸ್ಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇವತ್ತಿನ ಎಪಿಸೋಡ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಎರಡು ಮೇನ್ ಆಗಿ ಕ್ಯಾಟಗರಿ ಬರುತ್ತೆ, ಆಲ್ ಸೀಸನಲ್ ಮ್ಯೂಚುವಲ್ ಫಂಡ್ಸ್ಗಳು. ಅದ್ರ ಬಗ್ಗೆ ನಾವು ಎಪಿಸೋಡ್ 3 ಅಲ್ಲಿ ಮಾತಾಡಿದ್ವಿ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಸೀಸನಲ್ ಫಂಡ್ಸ್ಗಳು ಅಂದ್ರೆ ರಿಲೇಟಿವ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ, ಹಾಗೆ ರಿವಾರ್ಡ್ ಪೊಟೆನ್ಷಿಯಲ್ ಜಾಸ್ತಿ ಇರತಕ್ಕಂಥ ಫಂಡ್ಸ್ಗಳು ಅಂತ ಹೇಳ್ಬೋದು. ಈ ಒಂದು ಫಂಡ್ಸ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಸೀಸನಲ್ ಫಂಡ್ಸ್ ಅಲ್ಲಿ ಎರಡು ರೀತಿಯಾಗಿ ಮೇನ್ ಕ್ಯಾಟಗರಿ ಆಫ್ ಫಂಡ್ಸ್ಗಳು ಬರುತ್ತೆ. ಒಂದು ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳು. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ರಿಸ್ಕ್ ಜಾಸ್ತಿ ಇರತಕ್ಕಂಥ ಫಂಡ್ಸ್ಗಳು ಇದಾಗಿರುತ್ತೆ. ಸ್ಮಾಲ್ ಕ್ಯಾಪ್ ಅಲ್ಲಿ ಯೂಶುವಲಿ ಕಂಪೇರಿಂಗ್ ಟು ಮಿಡ್ ಕ್ಯಾಪ್ ಹಾಗೆ ಲಾರ್ಜ್ ಕ್ಯಾಪ್ ಕಂಪೇರ್ ಮಾಡಿ ನೋಡೋದಾದ್ರೆ ರಿಸ್ಕ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ, ಹಾಗೆ ರಿವಾರ್ಡ್ ಕೂಡ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳು ಒಂದೇದಾದ್ರೆ, ಎರಡನೇ ರೀತಿ ಬರ್ತಕ್ಕಂಥದ್ದು ಥೀಮೆಟಿಕ್ ಅಥವಾ ಸೆಕ್ಟೋರಿಯಲ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅಥವಾ ಪರ್ಟಿಕ್ಯುಲರ್ ಸೆಕ್ಟರ್ಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಫಂಡ್ಸ್ಗಳು ಅಂತ ಹೇಳ್ಬೋದು. ಆ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಬೇರೆ ಆಗುತ್ತೆ. ಮೊದಲನೇದಾಗಿ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಯಾವ ಫಂಡ್ಸ್ಗಳು 65% ಪೋರ್ಟ್ಫೋಲಿಯೋ ಅಥವಾ 65% ದುಡ್ಡನ್ನ ಡೈರೆಕ್ಟ್ ಆಗಿ ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೋ ಆ ರೀತಿಯಾದಂತಹ ಫಂಡ್ಸ್ಗಳನ್ನ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳು ಅಂತ ಹೇಳ್ಬೋದು. ಸೊ ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳಂದ್ರೆ ಯಾವ್ದಪ್ಪ? ಸೆಬಿ ರ್ಯಾಂಕಿಂಗ್ ಪ್ರಕಾರ 251 ಜಾಸ್ತಿ, 251 ಅಥವಾ 251 ಜಾಸ್ತಿ ರ್ಯಾಂಕಿಂಗ್ ಬರ್ತಕ್ಕಂಥ ಕಂಪನೀಸ್ಗಳನ್ನ ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳು ಅಂತ ಹೇಳ್ಬೋದು. ಬಟ್ ದ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳು ಅಥವಾ ಸ್ಮಾಲ್ ಕ್ಯಾಪ್ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಓವರ್ ಆಲ್ ಓವರ್ ದ ಲಾಂಗ್ ರನ್ ಅಂತ ನೋಡೋದಾದ್ರೆ 2014 ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಅಂದ್ರೆ BSE ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇದೆ. ಈ ಪರ್ಟಿಕ್ಯುಲರ್ ಇಂಡೆಕ್ಸಿನ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ 2014 ಸುಮಾರು 70% ನಷ್ಟು ರಿಟರ್ನ್ ನಾವು ಹೂಡಿಕೆದಾರರಿಗೆ ತಂದುಕೊಟ್ಟಿತ್ತು. ಅದೇ ಸೇಮ್ ಸಮಯದಲ್ಲಿ ನಿಪಾನ್ ಸ್ಮಾಲ್ ಕ್ಯಾಪ್ ಒಂದು ಪರ್ಟಿಕ್ಯುಲರ್ ಫಂಡಿನ ಡೀಟೇಲ್ಸ್ ಅಂತ ನೋಡೋದಾದ್ರೆ 96% ನಷ್ಟು ರಿಟರ್ನ್ ಅದೊಂದೇ ವರ್ಷದಲ್ಲೇ ತಂದುಕೊಟ್ಟಿರ್ತಕ್ಕಂಥದ್ದಾಗಿತ್ತು. ಹಾಗೆ ಓವರ್ ಆಲ್ ಈ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಈ ಮೂರು ಕ್ಯಾಪಿಟಲೈಸೇಷನ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇಂಡೆಕ್ಸ್ ವೈಸ್ ಯಾವ ರೀತಿ ರಿಟರ್ನ್ ಬಂದಿದೆ ಅಂತ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ರೀಸೆಂಟ್ ಡೇಟಾ ಪ್ರಕಾರ 2014 ಅಂತ ನೋಡೋದಾದ್ರೆ 29.89% ನಷ್ಟು ರಿಟರ್ನ್ ಅನ್ನ ಲಾರ್ಜ್ ಕ್ಯಾಪ್ ತಂದು ಕೊಟ್ಟಿದ್ರೆ 54.69% ನಷ್ಟು ಮಿಡ್ ಕ್ಯಾಪ್, 69% ರಿಟರ್ನ್ ಅನ್ನ ಸ್ಮಾಲ್ ಕ್ಯಾಪ್ ತಂದು ಕೊಟ್ಟಿರುತ್ತೆ. ರೀಸೆಂಟ್ ದಿನಗಳಲ್ಲಿ 2021 ಪ್ರಕಾರ 10.58% ನಷ್ಟು ಲಾರ್ಜ್ ಕ್ಯಾಪ್, ಹಾಗೆ 25.38% ನಷ್ಟು ಮಿಡ್ ಕ್ಯಾಪ್, 39.11% ರಿಟರ್ನ್ ಅನ್ನ ಸ್ಮಾಲ್ ಕ್ಯಾಪ್ ತಂದು ಕೊಟ್ಟಿರುತ್ತೆ. ಓ ವಾವ್ ಅನ್ಸುತ್ತೆ. ಈ ರಿಟರ್ನ್ ಗಳನ್ನ ನೋಡಿದ ತಕ್ಷಣ ಸಡನ್ ಆಗಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಡೋದಲ್ಲಪ್ಪ, ಜಾಸ್ತಿ ರಿಟರ್ನ್ ಬರುತ್ತೆ ಇದರಲ್ಲಿ ಅಂತ ಹೇಳ್ಕೊಂಡು ಸುಮಾರು ಜನ ಆಲ್ರೆಡಿ ಯೋಚನೆ ಮಾಡೋಕೆ ಶುರು ಮಾಡಿರ್ಬೋದು. ಬಟ್ ಯಾವ ಒಂದು ಇಂಡಸ್ಟ್ರಿಯಲ್ಲಿ ರಿವಾರ್ಡ್ ಪೊಟೆನ್ಷಿಯಲ್ ಜಾಸ್ತಿ ಇದೆಯೋ, ಯಾವ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿವಾರ್ಡ್ ಬರುತ್ತೆ ಜಾಸ್ತಿ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ, ಅದ್ರ ಹಿಂದೆನೆ ರಿಸ್ಕ್ ಕೂಡ ಬರುತ್ತೆ. ರಿಸ್ಕ್ ರಿವಾರ್ಡ್ ಅಣ್ಣ ತಮ್ಮ ಇದ್ದಾಗೆ ಒಂದಕ್ಕೊಂದು ಬಿಟ್ಟೋಗಲ್ಲ. ರಿಸ್ಕ್ ಜಾಸ್ತಿ ಇರೋ ಹತ್ರ ರಿವಾರ್ಡ್ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ರಿವಾರ್ಡ್ ಕಡಿಮೆ ಇದೆ ಅಂತಂದ್ರೆ ಆಬ್ವಿಯಸ್ಲಿ ರಿಸ್ಕ್ ಕೂಡ ಅದರಲ್ಲಿ ಕಡಿಮೆ ಆಗಿರುತ್ತೆ. ಸೊ ಆಲ್ ಸೀಸನಲ್ ಫಂಡ್ಸ್ ಅಲ್ಲಿ ರಿಲೇಟಿವ್ಲಿ ನಾನು ಆಲ್ರೆಡಿ ಹೇಳಿದ ಪ್ರಕಾರ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಆಮೇಲೆ ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್ ಇದರಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಈ ರೀತಿ ಫಂಡ್ಗಳಲ್ಲಿ ಮಿಡ್ ಅಲ್ಲಿ ಇರುತ್ತೆ ಅಥವಾ ಓವರ್ ಆಲ್ ಒಂದು ರಿಲೇಟಿವ್ಲಿ ಕಡಿಮೆ ಇರುತ್ತೆ ರಿಸ್ಕ್, ಹಾಗೆ ಸ್ಟೇಬಲ್ ರಿಟರ್ನ್ಸ್ ಬರ್ತಕ್ಕಂಥ ಚಾನ್ಸಸ್ ಅದರಲ್ಲಿ ಜಾಸ್ತಿ ಇರುತ್ತೆ. ಬಟ್ ಸೀಸನಲ್ ಫಂಡ್ಸ್ ಅಲ್ಲಿ ಆ ರೀತಿ ಆಗಲ್ಲ. 2008 ಮಾರ್ಕೆಟ್ ಏನ್ ಕ್ರಾಶ್ ಆಗಿತ್ತು ಆ ಸಮಯದಲ್ಲಿ BSE ಇಂಡೆಕ್ಸ್ ಏನಿದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಸುಮಾರು 72.41% ನಷ್ಟು ಕ್ರಾಶ್ ಅನ್ನ ಕಂಡಿತ್ತು. ಸೊ ತುಂಬಾ ಒಂದು ಹ್ಯೂಜ್ ಕ್ರಾಶ್ ಅಂತಾನೆ ಹೇಳ್ಬೋದು ಇದು. ಬಟ್ ಕಂಪೇರಿಂಗ್ ಟು ದ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇದಕ್ಕೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಹ್ಯೂಜ್ ಕ್ರಾಶ್ ಅಂತಾನೆ ಹೇಳ್ಬೋದು. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ರಿವಾರ್ಡ್ ಜಾಸ್ತಿ ಬರುತ್ತೆ ಅಂತ ಇದ್ರೆ ರಿಸ್ಕ್ ಕೂಡ ಅದ್ರ ಹಿಂದೆ ಜಾಸ್ತಿನೇ ಇರುತ್ತೆ. ಹಾಗೆ ಇನ್ನೊಂದು ಮೇಜರ್ ಇಶ್ಯೂ ಏನಪ್ಪಾ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಇಂಡಸ್ಟ್ರಿಲಿ ಓವರ್ ಆಲ್ ಯಾವಾಗ ಈ ರೀತಿ ವಾಲಟಿಲಿಟಿ ಸ್ಟಾರ್ಟ್ ಆಗುತ್ತೋ, ಮಾರ್ಕೆಟ್ ಅಲ್ಲಿ ಯಾವಾಗ ಜಾಸ್ತಿ ಮೂವ್ಮೆಂಟ್ಸ್ ಗಳು ಶುರು ಆಗುತ್ತೋ, ಲಿಕ್ವಿಡಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಲಿಕ್ವಿಡಿಟಿ ಡ್ರೈ ಆಗ್ತಾ ಹೋಗುತ್ತೆ. ನೀವು ಗಮನಿಸಿರ್ಬೋದು ಒಂದು ಕಂಪನೀಸ್ಗಳಲ್ಲಿ ಏನು ಮೂವ್ಮೆಂಟ್ ಆಗಿರಲ್ಲ, ಪ್ರೈಸ್ ಮೂವ್ಮೆಂಟ್, ಬಟ್ ಆಲ್ರೆಡಿ 10-20% ಮೂವ್ಮೆಂಟ್ ಬಂದಿರುತ್ತೆ. ಬಟ್ ಅದರಲ್ಲಿ ಜನಗಳೇ ಇರಲ್ಲ ಅಥವಾ ಬೈಯರ್ಸ್ ಸೆಲ್ಲರ್ಸ್ ಗಳೇ ಇರಲ್ಲ. ಸೊ ಆ ರೀತಿಯಾದಂತಹ ಸಿಚುವೇಶನ್ಸ್ ಗಳು ಬರ್ತಕ್ಕಂಥ ಚಾನ್ಸಸ್ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾರೇ ಒಬ್ಬರು ಹೊಸಬರು ಇದ್ದಾರೆ ಅಂತಂದ್ರೂ ಕೂಡ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಟಬಲ್ ಅಲ್ಲ, ಅಷ್ಟೊಂದು ಸೂಕ್ತವಲ್ಲ. ಇದರಲ್ಲಿ ಒಂದು ಹೈಯರ್ ರಿಟರ್ನ್ ಬರುತ್ತೆ ಅನ್ನೋ ಒಂದು ಪೊಟೆನ್ಷಿಯಲ್ ಇದ್ರೂ ಕೂಡ ಅದೇ ರೀತಿಯಾದಂತಹ ರಿಸ್ಕ್ ಗಳು ಇದ್ರ ಹಿಂದೆ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ರಿವಾರ್ಡ್ ಪೊಟೆನ್ಷಿಯಲ್ ಇದೆ. ರಿವಾರ್ಡ್ ಬೇಕಪ್ಪ ನನಗೆ ಒಂದು ಸ್ವಲ್ಪ ಅಡಿಷನಲ್ ಎಕ್ಸ್ಟ್ರಾ ರಿಟರ್ನ್ ಬೇಕು ಅಂತಂದ್ರೆ ಕನ್ಸಿಡರ್ ಮಾಡಬಹುದು ಇನ್ವೆಸ್ಟ್ ಮಾಡ್ಲಿಕ್ಕೆ. ಬಟ್ ಎಲ್ಲ ಅಮೌಂಟ್ ಅನ್ನು ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಅಷ್ಟೊಂದು ಸೂಕ್ತವಾಗಿರಲ್ಲ. ಸಮ್ ಪೋರ್ಷನ್, ಈಗ ಫಾರ್ ಎಕ್ಸಾಂಪಲ್ 100 ರೂಪೀಸ್ ಇದೆಪ್ಪ, 100 ರೂಪೀಸ್ ಅಲ್ಲಿ 20%, 10%, 25% ಅಷ್ಟು ಅಮೌಂಟ್ ಅನ್ನು ನಾವು ಈ ರೀತಿಯಾದಂತಹ ಸೀಸನಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಮ್ಮ ರಿವಾರ್ಡ್ ಪೊಟೆನ್ಷಿಯಲ್ ನ ಜಾಸ್ತಿ ಮಾಡಬಹುದು. ರಿಸ್ಕ್ ತಗೊಂಡಿದೀವಾ? ಎಸ್, ಅಬ್ಸಲ್ಯೂಟ್ಲಿ ತಗೊಂಡಿದೀವಿ. ಬಟ್ ಕ್ಯಾಲ್ಕುಲೇಟೆಡ್ ವೇದಲ್ಲಿ ರಿಸ್ಕ್ ತಗೊಂಡಾಗ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಂದು ಒಳ್ಳೆಯ ವೆಲ್ತ್ ಜನರೇಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಸ್ಟಾಕ್ ಮಾರ್ಕೆಟ್ ಇಂದ ಇರುತ್ತೆ ಅಥವಾ ಸೀಸನಲ್
ಫಂಡ್ಸ್ ಗಳಿಂದ ಇರುತ್ತೆ. ಸೊ ಟೋಟಲ್ 2006ರಿಂದ 2020 ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಹಾಗೆ ಮಿಡ್ ಕ್ಯಾಪ್ ಈ ಮೂರು ಕ್ಯಾಪಿಟಲೈಸೇಷನ್ ಇರತಕ್ಕಂತ ಇಂಡೆಕ್ಸ್ ಗಳು ಯಾವ ರೀತಿ ರಿಟರ್ನ್ ಕೊಟ್ಟಿದೆಪ್ಪ, ನೆಗೆಟಿವ್ ಹಾಗೆ ಪಾಸಿಟಿವ್ ಎರಡನ್ನೂ ಇಂಡಿಕೇಟ್ ಮಾಡಿ ತೋರಿಸತಕ್ಕಂತ ಇಮೇಜ್ ಅನ್ನ ನಾವು ಇವತ್ತು ತೋರಿಸ್ತಾ ಇದೀವಿ. ಪಾಸ್ ಮಾಡಿ ಒಂದ್ಸತಿ ಗಮನಿಸಬಹುದು, ನಿಮಗೆ ಡಿಫರೆನ್ಸ್ ಕ್ಲೀನ್ ಆಗಿ ಗೊತ್ತಾಗುತ್ತೆ ಯಾವ ರೀತಿ ಓವರ್ ಆಲ್ ಇಯರ್ ಬೈ ಇಯರ್ ಈ ಪರ್ಟಿಕ್ಯುಲರ್ ಕ್ಯಾಪಿಟಲೈಸೇಷನ್ ಗಳು ಪರ್ಫಾರ್ಮ್ ಆಗಿದೆ ಅನ್ನೋದು. ಇನ್ನು ಈ ಸೀಸನಲ್ ಫಂಡ್ಸ್ ಗಳಲ್ಲಿ ಬರ್ತಕ್ಕಂತ ನೆಕ್ಸ್ಟ್ ಮೇನ್ ಕ್ಯಾಟಗರಿ ಒಂದು ಸೆಕ್ಟರಲ್ ಅಥವಾ ಥೀಮೆಟಿಕ್ ಫಂಡ್ಸ್ ಅಂತ ಹೇಳ್ತಾರೆ. ಹೆಸರು ಹೇಳೋ ಪ್ರಕಾರನೇ ಪರ್ಟಿಕ್ಯುಲರ್ ಥೀಮ್ ಅಥವಾ ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಫಂಡ್ಸ್ ಗಳಾಗಿರುತ್ತೆ. ಲೈಕ್ ಫಾರ್ಮಾ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಐಟಿ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಸೆಕ್ಟರ್ಸ್ ಗಳಲ್ಲಿ ಅಥವಾ ಪರ್ಟಿಕ್ಯುಲರ್ ಥೀಮ್ ರಿಲೇಟೆಡ್, ಈಗ ಅಗ್ರಿ ಥೀಮ್ಗೆ ಅಂತ ಇನ್ವೆಸ್ಟ್ ಮಾಡ್ತಕ್ಕಂಥ ಫಂಡ್ ಇರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಕಂಪನೀಸ್ ಗಳಲ್ಲಿ ಮಾತ್ರ ಹೂಡಿಕೆ ಮಾಡ್ತಕ್ಕಂಥ ಫಂಡ್ ಇರ್ಬೋದು. ಈ ರೀತಿಯಾದಂತಹ ಒಂದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿ ಅದರ ಮೂಲಕ ಹೈಯರ್ ರಿವಾರ್ಡ್ ಅನ್ನ ತೆಗಿತಕ್ಕಂಥ ಪೊಟೆನ್ಶಿಯಲ್ ಇದಕ್ಕಿರುತ್ತೆ. ಸೊ ಅಗೇನ್ ಹೈಯರ್ ರಿವಾರ್ಡ್ ಬರುತ್ತೆ ಅಂತ ಅಂದ್ರೆ ಆಬ್ವಿಯಸ್ಲಿ ಅದ್ರ ಹಿಂದೆ ಹೈಯರ್ ರಿಸ್ಕ್ ಕೂಡ ಇರುತ್ತೆ. ಬಿಕಾಸ್ ನಮ್ಮಲ್ಲಿ ಅಮೌಂಟ್ ಒಂದೇ ಕಡೆಗೆ ಚಾನಲ್ ಆಗ್ತಾ ಇರುತ್ತೆ, ಬೇರೆ ಬೇರೆ ಕಡೆಗೆ ಡೈವರ್ಸಿಫೈ ಆಗಿರಲ್ಲ, ಬೇರೆ ಬೇರೆ ಕಡೆಗೆ ಇರಲ್ಲ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಸೆಕ್ಟರ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ, ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಸೆಕ್ಟರ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಅದರಲ್ಲಿ ಇರತಕ್ಕಂತಹ ರಿಸ್ಕ್ ಜಾಸ್ತಿ ಆಗುತ್ತೆ, ನಮಗೆ ಇಮಿಡಿಯೇಟ್ ಇಂಪ್ಯಾಕ್ಟ್ ನಮ್ಮ ಪೋರ್ಟ್ಫೋಲಿಯೋಗೆ ಕಾಣುತ್ತೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಐಸಿಐಸಿಐ ಪ್ರುಡೆನ್ಷಿಯಲ್ ಹೆಲ್ತ್ ಕೇರ್ ರಿಲೇಟೆಡ್ ಇರತಕ್ಕಂಥ ಒಂದು ಫಂಡಿನ ಡೇಟಾವನ್ನು ನಾವಿಲ್ಲಿ ನೋಡ್ತಾ ಇರತಕ್ಕಂಥದ್ದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇದ್ರ ಪ್ರಕಾರ ಟಾಪ್ 5 ಕಂಪನೀಸ್ಗಳು ಇವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಸೆಟ್ ಕ್ಲಾಸ್ ವೈಸ್ ಡಿವೈಡ್ ಮಾಡಿ ನೋಡಿದಾಗ ಟೋಟಲ್ ಅಸೆಟ್ ಗಳ ಪರ್ಸೆಂಟೇಜ್ ಎಷ್ಟು ಇವರು ಅಲೋಕೇಟ್ ಮಾಡಿದ್ದಾರೆ ಅಂತ ನೋಡಿದಾಗ ಟಾಪ್ 5 ಕಂಪನೀಸ್ಗಳು ಏನಿದೆ ಇದರಲ್ಲಿ ಇರತಕ್ಕಂಥದ್ದು ಅದೇ 44% ನಷ್ಟು ಕಂಪ್ಲೀಟ್ ಅಸೆಟ್ ಏನಿದೆ ಮ್ಯೂಚುವಲ್ ಫಂಡ್ ನ ಕವರ್ ಮಾಡ್ತಾ ಇದೆ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್, ಇದನ್ನೇ ಕಾನ್ಸಂಟ್ರೇಟೆಡ್ ರಿಸ್ಕ್ ಅಂತ ಹೇಳ್ತಾರೆ. ಸೊ ಈ ರೀತಿ ಕಾನ್ಸಂಟ್ರೇಟೆಡ್ ರಿಸ್ಕ್ ಇದ್ದಾಗ ಆಬ್ವಿಯಸ್ಲಿ ರಿವಾರ್ಡ್ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ, ಇಲ್ಲ ಅಂತ ನಾ ಹೇಳ್ತಲ್ಲ. ಅವರು ಹೇಳಿದಾಗೇನೆ ಅಥವಾ ಅವ್ರು ಅನ್ಕೊಂಡಾಗೆ ವರ್ಕ್ ಆದ್ರೆ ಫೈನ್, ಬಟ್ ಅನ್ಕೊಂಡಾಗ ವರ್ಕ್ ಆಗಿಲ್ಲ ಅಂತಂದ್ರೆ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ವಾಲಟಿಲಿಟಿ ಅಥವಾ ಅದರಲ್ಲಿ ಇರ್ತಕ್ಕಂತಹ ಒಂದು ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಕಾನ್ಸಂಟ್ರೇಷನ್ ಬರೀ 5 ಕಂಪನೀಸ್ಗಳಲ್ಲಿ ಜಾಸ್ತಿ 44% ಡಿಪೆಂಡೆನ್ಸಿ ಏನಿದೆ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಇಂದು ಈ 5 ಟಾಪ್ ಕಂಪನೀಸ್ಗಳ ಮೇಲೆ ಆಗಿರುತ್ತೆ. ಇದನ್ನೇ ಕಾನ್ಸಂಟ್ರೇಟೆಡ್ ರಿಸ್ಕ್ ಅಂತ ಹೇಳ್ತಾರೆ. ಕಾನ್ಸಂಟ್ರೇಟೆಡ್ ರಿಸ್ಕ್ ಅನ್ನ ತಗೊಳ್ಳೋದು ಅಷ್ಟೊಂದು ಸೂಕ್ತವಾಗಿರಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅಂಟಿಲ್ ಅನ್ಲೆಸ್ ನಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಇದೆ ಅಥವಾ ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಅಂತಂದಾಗ ಮಾತ್ರ ಈ ರೀತಿಯಾದಂತಹ ರಿಸ್ಕ್ ಅನ್ನ ತಗೊಳ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಎಲ್ಲಾ ಸೆಕ್ಟರ್ಗಳು ಎಲ್ಲಾ ಸಿಚುವೇಶನ್ ಅಲ್ಲೂ ವರ್ಕ್ ಆಗಲ್ಲ. ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಕೆಲವೊಂದಿಷ್ಟು ಸಿಚುವೇಶನ್ಸ್ ಗಳಿಗೆ ತಕ್ಕ ಹಾಗೆ ಕೆಲವೊಂದಿಷ್ಟು ಸೆಕ್ಟರ್ಸ್ ಗಳು ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರೆಸಿಷನ್ ಟೈಮ್ ಅಲ್ಲಿ ಅಥವಾ ಎಕನಾಮಿ ಸ್ಲೋ ಆಗ್ತಾ ಇದೆ ಅಂತ ಅಂದಾಗ ಫಾರ್ಮಾ ಸೆಕ್ಟರ್, FMCG ಸೆಕ್ಟರ್ಸ್ ಗಳು ಯೂಶುವಲಿ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ, ಬಿಕಾಸ್ ಅದಕ್ಕೆ ಆ ಟೈಮ್ ಅಲ್ಲಿ ಡಿಮ್ಯಾಂಡ್ ಇರುತ್ತೆ. ಸೊ ಕಾನ್ಸಂಟ್ರೇಟೆಡ್ ರಿಸ್ಕ್ ಹಿಂದೆ ಇರತಕ್ಕಂತ ಒಂದು ಲಾಜಿಕ್ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಒಂದೇ ಕಡೆಗೆ ನಾವು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಸೆಕ್ಟರ್ ಮೇಲೆ ನಾವು ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಸಪೋಸ್ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಥವಾ ಸಂದರ್ಭಗಳಿಗೆ ತಕ್ಕ ಹಾಗೆ ಆ ಸೆಕ್ಟರ್ ವರ್ಕ್ ಆಗಿಲ್ಲ ಅಂತ ಅಂದ್ರೆ ಆ ಸೆಕ್ಟರ್ ಇರತಕ್ಕಂತ ಎಲ್ಲಾ ಕಂಪನೀಸ್ಗಳು ಬ್ಯಾಡ್ ಪರ್ಫಾರ್ಮ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಅದರ ಇಮಿಡಿಯೇಟ್ ಇಂಪ್ಯಾಕ್ಟ್ ಯಾರಿಗೆ ಕಾಣುತ್ತೆ, ನಮ್ಮಂತಹ ಇನ್ವೆಸ್ಟರ್ಸ್ ಗಳಿಗೆ. ನಾವು ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ ಅದು ನಮಗೆ ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಕಾಣುತ್ತೆ. ಸೊ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಫಾರ್ಮಾ ಸೆಕ್ಟರ್ ವೈಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಕಳೆದ 4-5 ವರ್ಷದಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್, ಆಲ್ಮೋಸ್ಟ್ ಏನು ಅಂತ ಪರ್ಫಾರ್ಮೆನ್ಸ್ ಇರಲಿಲ್ಲ. ಬಟ್ 2020ರಲ್ಲಿ ಇಮಿಡಿಯೇಟ್ಲಿ ಕೋವಿಡ್ ಹಿಟ್ ಆದ ತಕ್ಷಣ 60% ಜಾಸ್ತಿ ಒಂದು ರಿಟರ್ನ್ ಬಂತು. ಹಾಗೆ 2021 ಅಲ್ಲಿ ಇದು ಅಗೇನ್ 21% ಡ್ರಾಪ್ ಆಗಿರೋದನ್ನ ನಾವು ಈಸಿಯಾಗಿ ಗಮನಿಸಬಹುದು ಇಲ್ಲಿ. ಸೊ ಅಗೇನ್ ಸೆಕ್ಟರ್ ಅಂಡ್ ಥೀಮೆಟಿಕ್ ಅಂತ ಬಂದಾಗ ನಾವು ಇಲ್ಲಿವರೆಗೂ ಮಾತಾಡಿದ್ದು ಸೆಕ್ಟರ್ ವೈಸ್ ಇನ್ವೆಸ್ಟ್ ಮಾಡತಕ್ಕಂಥ ಫಂಡ್ಗಳ ಬಗ್ಗೆ. ಇವಾಗ ಥೀಮೆಟಿಕ್ ವೈಸ್ ಅಥವಾ ಒಂದು ಪರ್ಟಿಕ್ಯುಲರ್ ಥೀಮ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡತಕ್ಕಂತಹ ಫಂಡ್ಸ್ ಗಳಂದ್ರೆ ಏನಪ್ಪಾ, ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತ ಅಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಗ್ರೋತ್ ರಿಲೇಟೆಡ್ ಇರತಕ್ಕಂಥ ಥೀಮ್ ಇರಬಹುದು, ಈಗ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇನ್ವೆಸ್ಟ್ ಮಾಡತಕ್ಕಂಥದ್ದು ಇರಬಹುದು, ಅಥವಾ ESG. ಸೊ ಇದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋನು ಕೂಡ ಮಾಡಿದ್ವಿ ನಾವು. ESG ಎನ್ವೈರನ್ಮೆಂಟಲ್, ಸೋಷಿಯಲ್ ಹಾಗೆ ಗವರ್ನೆನ್ಸ್ ಗೆ ಒಂದು ಫೇವರ್ ಆಗಿರ್ತಕ್ಕಂಥ ಸ್ಟಾಕ್ಸ್ ಗಳು ಅಥವಾ ಫೇವರ್ ಆಗಿರ್ತಕ್ಕಂಥ ಒಂದು ಥೀಮ್ ರಿಲೇಟೆಡ್ ಇನ್ವೆಸ್ಟ್ ಮಾಡತಕ್ಕಂಥದ್ದಾಗಿರ್ಬೋದು. ಇದೆಲ್ಲ ಥೀಮೆಟಿಕ್ ಇನ್ವೆಸ್ಟಿಂಗ್ಸ್ ಅಂತ ಹೇಳ್ಬೋದು ನಾವು. ಸೊ ಈ ಫಂಡ್ಸ್ ಗಳು ಏನಿದೆಯೋ ಡೈರೆಕ್ಟ್ ಪರ್ಟಿಕ್ಯುಲರ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡಲ್ಲ, ಆ ಪರ್ಟಿಕ್ಯುಲರ್ ಥೀಮ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಫರೆಂಟ್ ಸೆಕ್ಟರ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ ಹೇಳಬೇಕು ಅಂತ ಅಂದ್ರೆ ಬ್ಯಾಂಕಿಂಗ್, ಕನ್ಸ್ಟ್ರಕ್ಷನ್, ಸಿಮೆಂಟ್, ಈ ರೀತಿಯಾದಂತಹ ಡಿಫರೆಂಟ್ ಸೆಕ್ಟರ್ ಗಳಲ್ಲಿ 5-6 ಸೆಕ್ಟರ್ಸ್ ಗಳ ಸಂಬಂಧಪಟ್ಟಿರ್ತಕ್ಕಂಥ ಸ್ಟಾಕ್ಸ್ ಗಳನ್ನ ಅದು ಆ ಒಂದು ಪರ್ಟಿಕ್ಯುಲರ್ ಥೀಮ್ ಗೆ ಸಪೋರ್ಟ್ ಮಾಡ್ತಕ್ಕಂಥ ಸ್ಟಾಕ್ಸ್ ಗಳನ್ನ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಫಂಡ್ಸ್ ಗಳು ಅಂತ ಹೇಳ್ಬೋದು. ಸೊ ಇನ್ ದಟ್ ಸೆನ್ಸ್ ಓವರ್ ಆಲ್ ಕಂಪೇರಿಂಗ್ ಟು ಇನ್ ದ ಸೆಕ್ಟರ್ ಫಂಡ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಥೀಮೆಟಿಕ್ ಫಂಡ್ಸ್ ಗಳಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಕಂಪೇರಿಂಗ್ ಟು ದಟ್. ಬಟ್ ಇದನ್ನ ನಾವು ನೆಕ್ಸ್ಟ್ ಸೀಸನಲ್ ಅಥವಾ ಆಲ್ ಸೀಸನಲ್ ಫಂಡ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಡೆಫಿನೆಟ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ರಿಸ್ಕ್ ಈವನ್ ಜಾಸ್ತಿನೇ ಇರುತ್ತೆ. ಬಿಕಾಸ್ ಇದರಲ್ಲಿ ಜಾಸ್ತಿ ಡೈವರ್ಸಿಫಿಕೇಶನ್ ಸಿಗಲ್ಲ ನಮಗೆ ಕಂಪೇರಿಂಗ್ ಟು ದ ಲಾರ್ಜ್ ಕ್ಯಾಪ್ ಇರ್ಬೋದು, ಮಿಡ್ ಕ್ಯಾಪ್ ಇರ್ಬೋದು, ಇದರಲ್ಲೆಲ್ಲ ಜಾಸ್ತಿ ಡೈವರ್ಸಿಫಿಕೇಶನ್ ಸಿಗುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ನಮಗೆ ಡೈವರ್ಸಿಫಿಕೇಶನ್ ಎಫೆಕ್ಟ್ ಜಾಸ್ತಿ ಸಿಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಪರ್ಟಿಕ್ಯುಲರ್ ಥೀಮ್ ರಿಲೇಟೆಡ್ ಇವರು ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ವರ್ಕೌಟ್ ಆದ್ರೆ ಆ ಪರ್ಟಿಕ್ಯುಲರ್ ಥೀಮ್ ಅವ್ರು ಅನ್ಕೊಂಡಾಗೆ ವರ್ಕೌಟ್ ಆದ್ರೆ ರಿವಾರ್ಡ್ ಕೂಡ ಜಾಸ್ತಿ ಬರ್ತಕ್ಕಂಥ ಚಾನ್ಸಸ್ ಈ ಥೀಮ್ ಗಳಲ್ಲಿ ಇರುತ್ತೆ ಅಥವಾ ಈ ಫಂಡ್ಸ್ ಗಳಲ್ಲಿ ಇರುತ್ತೆ. ಸೊ ಇದನ್ನು ಕೂಡ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು ಪರ್ಟಿಕ್ಯುಲರ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರತಕ್ಕಂಥ ಫಂಡಿನ ಒಂದು ಡೇಟಾವನ್ನು ನಾವು ಇಲ್ಲಿ ತೋರಿಸ್ತಾ ಇದೀವಿ. 2008ರಲ್ಲಿ ಅಂದ್ರೆ ಓವರ್ ಆಲ್ 60 ರೂಪಾಯಿ ಇದ್ದಂಥದ್ದು 22 ರೂಪಾಯಿಗೆ ಬರುತ್ತೆ NAV ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ ಈ ಪರ್ಟಿಕ್ಯುಲರ್ ಫಂಡ್ ಇಂದು. ಸೊ ಇದು ರಿಕವರ್ ಆಗಿ ಮತ್ತೆ ವಾಪಸ್ 60 ಮೇಲೆ ಬರಲಿಕ್ಕೆ ಸುಮಾರು 6 ವರ್ಷಗಳ ಸಮಯನ ತಗೊಳ್ತು. ಬಿಕಾಸ್ ಇದೇ ಇರತಕ್ಕಂತಹ ರಿಸ್ಕ್ ನಾವಿಲ್ಲಿ ಈಸಿಯಾಗಿ ಗಮನಿಸಬಹುದು. ಇದರಿಂದ ಇರತಕ್ಕಂಥದ್ದು ಯಾವಾಗ ನಾವು ಪರ್ಟಿಕ್ಯುಲರ್ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ
ಪೋರ್ಟ್ಫೋಲಿಯೋದಲ್ಲಿ ಅಥವಾ ಈ ರೀತಿಯಾದಂತಹ ಒಂದು ಥೀಮ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವೋ ಅಂಟಿಲ್ ಅನ್ಲೆಸ್ ನಮಗೆ ಅದು ಕ್ಲಾರಿಟಿ ಇರಬೇಕು. ಅಷ್ಟೇ ಅಲ್ಲ, ಅದು ನಾವು ಅನ್ಕೊಂಡಾಗೆ ವರ್ಕ್ ಆಗಬೇಕು. ಇಲ್ಲ ಅಂತ ಅಂದ್ರೆ ಡೈವರ್ಸಿಫಿಕೇಶನ್ ಎಫೆಕ್ಟ್ ಇದರಲ್ಲಿ ಇರಲ್ಲ. ಆ ರೀತಿಯಲ್ಲಿ ನೋಡೋದಾದ್ರೆ ರಿಸ್ಕ್ ಅಥವಾ ರಿವಾರ್ಡ್ ಎರಡೂ ಕೂಡ ಜಾಸ್ತಿ ಇದರಲ್ಲಿ ಇರತಕ್ಕಂಥದ್ದಾಗಿರುತ್ತೆ ಕಂಪೇರಿಂಗ್ ಟು ದ ಸೀಸನಲ್ ಫಂಡ್ಸ್ ಅಥವಾ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಮಲ್ಟಿ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್. ಇದೆಲ್ಲ ಏನು ಸೀಸನಲ್ ಫಂಡ್ಸ್ಗಳು, ಆಲ್ ಸೀಸನಲ್ ಫಂಡ್ಸ್ಗಳ ಬಗ್ಗೆ ಮಾತಾಡಿದ್ವಿ ನಾವು ಲಾಸ್ಟ್ ವಿಡಿಯೋದಲ್ಲಿ. ಅದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಈ ಎರಡೂ ರೀತಿಯಾದಂತಹ ಫಂಡ್ಸ್ಗಳು ಅಥವಾ ಸೀಸನಲ್ ಫಂಡ್ಸ್ಗಳಲ್ಲಿ ರಿಸ್ಕ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಅದರ ಪ್ರಕಾರನೇ ರಿವಾರ್ಡ್ ಕೂಡ ಜಾಸ್ತಿ ಬರ್ತಕ್ಕಂಥದ್ದಾಗಿರುತ್ತೆ. ಒಂದು ಕೀ ಪಾಯಿಂಟ್ ಆಫ್ ಇನ್ಫಾರ್ಮೇಶನ್ ಏನಪ್ಪಾ ಇಲ್ಲಿ ಅಂತ ಅಂದ್ರೆ ಯಾವುದೇ ಪರ್ಟಿಕ್ಯುಲರ್ ಥೀಮ್ ಇರ್ಬೋದು, ಸೆಕ್ಟರ್ ಇರ್ಬೋದು, ಇದು ಒಂದು ಟೈಮು ಕೂಡ ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ. ಟೈಮ್ ಯಾವ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಆ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಈ ಎರಡೂ ವೇರಿಯೇಷನ್ಸ್ ಗಳು ಆಗ್ತಕ್ಕಂಥ ಚಾನ್ಸಸ್ ಗಳಿರುತ್ತೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಾವಿಲ್ಲಿ ಈಸಿಯಾಗಿ ಕಲಿಬಹುದಾಗಿರುತ್ತೆ. ಸೊ ಇದ್ರ ಪ್ರಕಾರ ಪಾಯಿಂಟ್ ಇಸ್ ವೆರಿ ಕ್ಲಿಯರ್. ಏನಪ್ಪಾ ಅಂತ ಅಂದ್ರೆ ಥೀಮೆಟಿಕ್ ಇರ್ಬೋದು ಅಥವಾ ಸೆಕ್ಟರ್ ಅಲ್ಲಿ ಇರ್ಬೋದು, ಎರಡೂ ಕೂಡ ಅದರದೇ ಆದಂತಹ ಒಂದು ಟೈಮ್ ಅನ್ನ ತಗೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಥವಾ ಪರ್ಟಿಕ್ಯುಲರ್ ಸಿಚುವೇಶನ್ ಏನಿರುತ್ತೆ, ಎಕ್ಸ್ಟರ್ನಲ್ ಸಿಚುವೇಶನ್ಸ್ ಗಳ ಮೇಲೆ ಇಮಿಡಿಯೇಟ್ ಇಂಪ್ಯಾಕ್ಟ್ ಈ ರೀತಿಯಾದಂತಹ ಒಂದು ಆ ಪರ್ಟಿಕ್ಯುಲರ್ ಥೀಮ್ಗೆ ಅಥವಾ ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ಇಂಪ್ಯಾಕ್ಟ್ ಇದರ ಇನ್ವೆಸ್ಟರ್ಸ್ ಗಳಿಗೂ ಕೂಡ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ಅಥವಾ ರಿಸ್ಕ್ ನಾವು ಅರ್ಥ ಮಾಡಿಕೊಂಡು ಅದಾದ್ಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ ಇದರಲ್ಲಿ. ಇನ್ನು ನೆಕ್ಸ್ಟ್ ಟೈಪ್ ಆಫ್ ಏನಪ್ಪಾ ಇದರಲ್ಲಿ ಬರ್ತಕ್ಕಂಥದ್ದು ಅಂತ ನೋಡೋದಾದ್ರೆ ಇಂಟರ್ನ್ಯಾಷನಲ್ ಫಂಡ್ಸ್ ಗಳನ್ನು ಕೂಡ ಅಥವಾ ಇಂಟರ್ನ್ಯಾಷನಲಿ ವರ್ಕ್ ಮಾಡ್ತಕ್ಕಂಥ ಫಂಡ್ಸ್ ಗಳನ್ನು ಕೂಡ ಡೆಫಿನೆಟ್ಲಿ ಅದನ್ನ ಈ ಒಂದು ಪಾಯಿಂಟ್ ಆಫ್ ಕನ್ಸಿಡರೇಷನ್ ತಗೊಳ್ಬಹುದು. ನಾವು ಸೀಸನಲ್ ಫಂಡ್ಸ್ ಅಂತ ಹೇಳ್ಬೋದು. ಬಿಕಾಸ್ ಅದರಲ್ಲೂ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ, ಅನ್ಸರ್ಟನಿಟಿ ರಿಸ್ಕ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಅದನ್ನು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಬಹುದು. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಡೌ ಜೋನ್ಸ್ ಹಾಗೆ ಸೆನ್ಸೆಕ್ಸ್ ಎರಡರದ್ದು ಕಂಪ್ಯಾರಿಸನ್ ನಾವು ತೋರಿಸಿದೀವಿ ಯಾವ ರೀತಿ ಇಯರ್ ಬೈ ಇಯರ್ ಪರ್ಫಾರ್ಮ್ ಆಗಿದೆ ಅಂತ ಹೇಳ್ಕೊಂಡು. ಸೊ ಇದರಲ್ಲಿ ಮೇನ್ ಆಗಿ ನಾವು ಗಮನಿಸತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ರಿಲೇಷನ್ ಏನಿದೆಯೋ ಕೋರಿಲೇಷನ್ ಬಹಳ ಕಡಿಮೆ ಇರುತ್ತೆ ಇದರಲ್ಲಿ. ಅಂದ್ರೆ ಓವರ್ ಆಲ್ ಒಂದು ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಮಾಡಬೇಕಾದಾಗ ಅಥವಾ ಪೋರ್ಟ್ಫೋಲಿಯೋದಲ್ಲಿ ಒಂದು ಬ್ಯಾಲೆನ್ಸ್ ತರಬೇಕು ನಾವು ಅಂತಂದಾಗ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡಬಹುದು ಒಂದು ಸ್ಮಾಲ್ ಪೋರ್ಷನ್ ಗೆ. ಸೊ ದಟ್ ಒಂದು ಲಾಂಗ್ ರನ್ ಏನಪ್ಪಾ ಅಂದ್ರೆ ನಮ್ಮ ಮಾರ್ಕೆಟ್ ಮೇಲೆನೆ ಡಿಪೆಂಡೆನ್ಸಿ ಜಾಸ್ತಿ ಇರಲ್ಲ ನಮ್ದು, ಬೇರೆ ಮಾರ್ಕೆಟ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿರ್ತೀವಿ. ಇವತ್ತಿನ ಮಟ್ಟಿಗೆ ಫಾರಿನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳನ್ನ ಸುಮಾರು ರೀತಿಯಾದಂತಹ ಪ್ಲಾಟ್ಫಾರ್ಮ್ಸ್ ಗಳು ಇವತ್ತಿನ ಮಟ್ಟಿಗೆ ತಂದು ಕೊಟ್ಟಿರುತ್ತೆ. ಸೊ ಅಗೇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಫಂಡ್ಸ್ ಗಳನ್ನು ಕೂಡ ಸುಮಾರು ಡಿವಿಷನ್ಸ್ ಗಳು ಬರುತ್ತೆ. ಅದರಲ್ಲಿ ಮೇನ್ ಆಗಿ ಬರ್ತಕ್ಕಂಥದ್ದು ಫಂಡ್ ಆಫ್ ಫಂಡ್ಸ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳು ಏನ್ ಮಾಡುತ್ತೆ, ಔಟ್ಸೈಡ್ ಕಂಟ್ರಿ ಇರತಕ್ಕಂಥ ETF ಗಳಲ್ಲಿ ಅಥವಾ ಅಲ್ಲಿ ಫೇಮಸ್ ಆಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳ ಮೇಲೆ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿ ನಮ್ಮ ಸ್ಮಾಲ್ ಇನ್ವೆಸ್ಟರ್ಸ್ ಗಳಿಂದ ಅಮೌಂಟ್ ಏನು ಕಲೆಕ್ಟ್ ಆಗಿರುತ್ತೋ ಅದನ್ನ ಆ ರೀತಿಯಾದಂತಹ ಇನ್ಸ್ಟ್ರೂಮೆಂಟ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿ ಅಥವಾ ಅದನ್ನ ಡೈರೆಕ್ಟ್ ಆಗಿ ಅಲ್ಲಿ ಇರ್ತಕ್ಕಂಥ ಒಂದು ETFs ಗಳು ಅಥವಾ ಮ್ಯೂಚುವಲ್ ಫಂಡ್ಸ್ ಗಳ ಮೇಲೆ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ರಿಟರ್ನ್ ಅನ್ನ ಶೇರ್ ಮಾಡ್ತಾರೆ. ಹಾಗೆ ಆಕ್ಟಿವ್ ಇಂಟರ್ನ್ಯಾಷನಲ್ ಫಂಡ್ಸ್ ಅಂತ ಬರುತ್ತೆ ಇದರಲ್ಲಿ. ಸೊ ಇನ್ ಹೆಸರು ಹೇಳೋ ಪ್ರಕಾರನೇ ಅಲ್ಲಿರ್ತಕ್ಕಂಥ ಡೈರೆಕ್ಟ್ ಸ್ಟಾಕ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥ ಫಂಡ್ಸ್ ಗಳಾಗಿರುತ್ತೆ. ಜಿಯೋಗ್ರಫಿ ಬೇಸ್ಡ್ ಫಂಡ್ಸ್ ಅಂತಾನೂ ಬರುತ್ತೆ. ಹೆಸರು ಹೇಳೋ ಪ್ರಕಾರನೇ ಜಿಯೋಗ್ರಫಿ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥ ಫಂಡ್ ಆಗಿರುತ್ತೆ. ಸೊ ಬೇಸಿಕಲಿ ಚೀನಾ ರಿಲೇಟೆಡ್ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ US ಅಲ್ಲಿ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಅಥವಾ ETFs ಗಳ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಡೈರೆಕ್ಟ್ ಸ್ಟಾಕ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ದ ಮೇನ್ ಒಂದು ಫಂಡ್ ಏನಪ್ಪಾ ಅಂತ ಅಂದ್ರೆ ಜಿಯೋಗ್ರಫಿಕಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳಾಗಿರುತ್ತೆ ಇದೆಲ್ಲ. ಹಾಗೆ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಏನಿರುತ್ತೋ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಬಿಕಾಸ್ USD/INR ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಏನಿರುತ್ತೋ ಇದು ನಾವು ಔಟ್ಸೈಡ್ ಮಾರ್ಕೆಟ್ ಅಲ್ಲಿ ಇರತಕ್ಕಂಥ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಒಂದು ರಿಸ್ಕ್ ಆಗಿರುತ್ತೆ. ಓವರ್ ಆಲ್ ಕನ್ಸಿಡರೇಷನ್ ಅಂತ ನೋಡೋದಾದ್ರೆ ರಿಸ್ಕ್ ಇರುತ್ತೆ. ಆಬ್ವಿಯಸ್ಲಿ ಇದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ಇದನ್ನ ಒಂದು ಸ್ಮಾಲ್ ಪೋರ್ಷನ್ ನಾವು ಕನ್ಸಿಡರ್ ಮಾಡೋದ್ರ ಮೂಲಕ ಓವರ್ ಆಲ್ ನಮ್ಮ ಪೋರ್ಟ್ಫೋಲಿಯೋನ ವೆಲ್ ಡೈವರ್ಸಿಫೈ ಮಾಡಬಹುದು ಇನ್ ಟರ್ಮ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್ ಅಂತ ನೋಡೋದಾದ್ರೆ. ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಬಿಗ್ಗೆಸ್ಟ್ ಇನ್ಫಾರ್ಮೇಶನ್ ಇಲ್ಲಿ ಹೇಳಕ್ ಹೋಗ್ತಾ ಇರತಕ್ಕಂಥದ್ದು NFO ಬಗ್ಗೆ. ನ್ಯೂ ಫಂಡ್ ಆಫರ್. ಯಾವುದೇ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಗಳು ಹೊಸದಾಗಿ ಮಾರ್ಕೆಟ್ಗೆ ಬರಬೇಕು ಅಂತಂದ್ರೆ ಯಾವ ರೀತಿ ಸ್ಟಾಕ್ಸ್ ಗಳು IPO ಮೂಲಕ ಬರುತ್ತೋ ಅದೇ ರೀತಿ ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳು NFO ಮೂಲಕ ಬರುತ್ತೆ. ನ್ಯೂ ಫಂಡ್ ಆಫರ್ ಮೂಲಕ ಬರುತ್ತೆ. ಹೆಸರು ಹೇಳೋ ಪ್ರಕಾರನೇ ನ್ಯೂ ಫಂಡ್ ಆಫರ್ ಅಂತ ಹೇಳ್ತಾರೆ. ಈ ಒಂದು ನ್ಯೂ ಫಂಡ್ ಆಫರ್ ಆಗೋ ಸಮಯದಲ್ಲಿ ಎಲ್ಲಾ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಗಳನ್ನ ಸೀಸನಲ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತ ಕರೀತಾರೆ. ಅಂದ್ರೆ ಸೀಸನಲ್ ಮ್ಯೂಚುವಲ್ ಫಂಡ್ಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ದ ರೀಸನ್ ಇಸ್ ವೆರಿ ಸಿಂಪಲ್. ಹೊಸದಾಗಿ ಅದು ಮಾರ್ಕೆಟ್ಗೆ ಬರ್ತಾ ಇರೋದ್ರಿಂದ ಯಾವ ರೀತಿಯ ಟ್ರ್ಯಾಕ್ ರೆಕಾರ್ಡ್ ಇರಲ್ಲ, ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗಲ್ಲ. ಸೊ ಇನಿಷಿಯಲಿ ಒಂದವ್ರಿಗೆ ಥೀಮ್ ಇದ್ರು ಅವ್ರು ಯಾವ ರೀತಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಅದನ್ನ ಒಂದು ಸೀಸನಲ್ ಫಂಡ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನ ಕನ್ಫ್ಯೂಸ್ ಆಗುವಂತದ್ದು ಅವಶ್ಯಕತೆ ಇಲ್ಲ. ಅದರಲ್ಲಿ ಈಸಿಯಾಗಿ ಫಸ್ಟ್ ಲೆವೆಲ್ ಅಲ್ಲಿ ಬರ್ತಕ್ಕಂಥ ಫಂಡ್ಸ್ ಗಳನ್ನ ನಾವು ಸೀಸನಲ್ ಫಂಡ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅದರಲ್ಲಿ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಇರಲ್ಲ. ಒಂದ್ಸತಿ ಅವರು ಮಾರ್ಕೆಟಿಗೆ ಬಂದ ಮೇಲೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಯಾವ ರೀತಿ ಪ್ರಾಕ್ಟಿಕಲಿ ಇನ್ವೆಸ್ಟ್ ಮಾಡಿದ್ರಿಂದ ರಿಟರ್ನ್ಸ್ ರಿವಾರ್ಡ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡಾದ್ಮೇಲೆ ಈ ಒಂದು ಪರ್ಟಿಕ್ಯುಲರ್ ಫಂಡ್ಸ್ ಗಳನ್ನ ಸೀಸನಲ್ ಫಂಡ್ಸ್, ಆಲ್ ಸೀಸನಲ್ ಫಂಡ್ಸ್ ಗಳು ಅಂತ ಡಿವೈಡ್ ಮಾಡ್ತಾರೆ. ಸೊ ದ ಮೋರಲ್ ಇಸ್ ವೆರಿ ಸಿಂಪಲ್. ಎಕ್ಸೈಟ್ಮೆಂಟ್ ಗೆ ಅಥವಾ ಓವರ್ ಆಲ್ ಇದರಲ್ಲಿ ಜಾಸ್ತಿ ರಿವಾರ್ಡ್ ಬಂದ್ಬಿಡುತ್ತಪ್ಪ, ಜಾಸ್ತಿ ನನ್ನ ಅಮೌಂಟ್ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋಗೋದು ಅಷ್ಟೊಂದು ಸೂಕ್ತವಾಗಿರಲ್ಲ. ಇನಿಷಿಯಲ್ ಲೆವೆಲ್ ಅಲ್ಲಿ ನಾವು ಓವರ್ ಆಲ್ ಪ್ಲಾನ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಪೋರ್ಟ್ಫೋಲಿಯೋನ ವೆಲ್ ಬ್ಯಾಲೆನ್ಸ್ಡ್ ವೇದಲ್ಲಿ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಇದನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗಿರುತ್ತೆ. ಸಪೋಸ್ ಲೆಟ್ಸ್ ಸೇ ಒಂದು 70-80% ನಷ್ಟು ಸೀಸನಲ್ ಫಂಡ್ಸ್ ಗಳು, ಆಲ್ ಸೀಸನಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಈ ರೀತಿ ಸೀಸನಲ್ ಫಂಡ್ಸ್ ಗಳು, ಸ್ಮಾಲ್ ಕ್ಯಾಪ್, ಸೆಕ್ಟರಲ್ ಫಂಡ್ಸ್ ಈ ರೀತಿಯಾದಂತಹ ಫಂಡ್ಸ್ ಗಳನ್ನ ಓನ್ಲಿ 20%-15% ಕನ್ಸಿಡರ್ ಮಾಡೋದ್ರ ಮೂಲಕ ನಾವು ರಿಸ್ಕ್ ಕೂಡ ತಗೊಳ್ತಾ ಇದೀವಿ. ಅಟ್ ದ ಸೇಮ್ ಟೈಮ್ ಜಾಸ್ತಿ ರಿಸ್ಕ್ ತಗೊಳ್ತಾ ಇಲ್ಲ. ಅದ್ರ ಮೂಲಕ ಓವರ್ ಆಲ್ ಒಂದು ಪೋರ್ಟ್ಫೋಲಿಯೋನ ಅಥವಾ ಓವರ್ ಆಲ್ ನಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ಡ್ ವೇದಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಈ ಒಂದು ಸಿಚುವೇಶನ್ ನಮಗೆ ಕ್ಯಾಲ್ಕುಲೇಟೆಡ್ ವೇದಲ್ಲಿ ರಿಸ್ಕ್ ಇರುತ್ತೆ, ಕ್ಯಾಲ್ಕುಲೇಟೆಡ್ ವೇದಲ್ಲಿ ರಿವಾರ್ಡ್ ಬರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಇಂದ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಯಾರಿಗೆ ಈ ಒಂದು ವಿಷಯದ ಬಗ್ಗೆ ಆಸಕ್ತಿ ಇದೆಯೋ ಅಂತವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ನಮ್ಮ ಕಡೆಯಿಂದ ರೆಗ್ಯುಲರ್ ಸಿಗಬೇಕು ಅಂತಂದ್ರೆ
ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.